सुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नःप्रशमनं सर्वसिद्धिकरं परं सर्वजीवप्रणेतारं वन्दे विजयतं हरिं करोतु मम कल्याणं हरिर्हयमुखाभिदः गुरुश्च मध्वनामा मे वरदोऽस्तु निरन्तरं वाणिते करवण्यम्बचरणोरति सर्वदा मद्वाक्यसरणीर्भूयात् श्रीमदाचार्यभावग समाश्रयेद्गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ. ಆಶ್ವೀಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಜಲಪೂರ್ಣ ತ್ರಯೋದಶಿ ಅಂತ ಕರೀತಾರೆ. ಶಾಸ್ತ್ರದ ಭಾಷೆಯಲ್ಲಿ, ಸಾಮಾನ್ಯವಾದ ಭಾಷೆಯಲ್ಲಿ ನೀರು ತುಂಬೋ ಹಬ್ಬ ಅಂತ ಕರೀತಾರೆ. ದೀಪಾವಳಿ ಪರಮ ಮಂಗಳಕರವಾಗಿರುವಂತಹ ಭಗವಂತನ 13 ರೂಪಗಳು ದೀಪದಲ್ಲಿರ್ತವೆ. ಆ ರೂಪಗಳ ಚಿಂತನೆಯನ್ನು ಮಾಡುವಂಥದ್ದು, ಅಜ್ಞಾನದಿಂದ ಬೆಳಕಿನ ಕಡೆಗೆ ಸಾಗುವಂತಹ ದಿವ್ಯವಾದ ಒಂದು ಸಂದೇಶವನ್ನು ಕೊಡುವಂತಹ ಹಬ್ಬ ಅದು ದೀಪಾವಳಿ. 5 ದಿವಸಗಳ ಕಾಲ ಆ ಹಬ್ಬದ ಆಚರಣೆ ಇದೆ. ಗೋವತ್ಸ ದ್ವಾದಶಿ, ಮರುದಿನ ತ್ರಯೋದಶಿ ಅಂದರೆ ಜಲಪೂರ್ಣ ತ್ರಯೋದಶಿ, ಅದರ ಮರುದಿವಸ ನರಕ ಚತುರ್ದಶಿ, ಜೊತೆಗೆ ಅದರ ಮರುದಿವಸ ಅಮಾವಾಸ್ಯ, ದೀಪಾವಳಿ ಅಮಾವಾಸ್ಯ ಅಂತ ಹೇಳಿ ಪ್ರಖ್ಯಾತವಾಗಿರುವಂಥದ್ದು, ಕೊನೆಯದಾಗಿ ಬಲಿಪ್ರತಿಪದ. ಹೀಗೆ 5 ದಿವಸಗಳ ಕಾಲ ದೀಪಾವಳಿಯ ಆಚರಣೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಸಾಮಾನ್ಯವಾಗಿ ನಾವೆಲ್ಲರಿಗೂ ಮಾಡಲಿಕ್ಕೆ ಬರುವಂತಹ ಸುಲಭವಾದ ಉಪಾಯವನ್ನು ಶಾಸ್ತ್ರ ನಮಗೆ ತಿಳಿಸ್ಕೊಟ್ಟಿರುವಂಥದ್ದು. ದೀಪಾವಳಿಯ ಪ್ರಾರಂಭ ಅದು ಜಲಪೂರ್ಣ ತ್ರಯೋದಶಿ, ಗೋವತ್ಸ ದ್ವಾದಶಿ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ. ಮರುದಿವಸ ಜಲಪೂರ್ಣ ತ್ರಯೋದಶಿ. ಹಳ್ಳಿಗಳ ಕಡೆ ಇವತ್ತಿಗೂ ನಾವು ನೋಡ್ಬೋದು, ಹಿಂದೆಲ್ಲ ಇತ್ತು, ದೊಡ್ಡದಾಗಿರುವಂತಹ ಹಂಡೆಯಲ್ಲಿ ಶುದ್ಧವಾಗಿ ಆ ಹಂಡೆಯನ್ನು ಸ್ವಚ್ಛವಾಗಿ ತೊಳೆದು ನೀರನ್ನು ತುಂಬಿಸುವಂತಹ ಕಾರ್ಯಕ್ರಮ. ಅದಕ್ಕೆ ಜಲಪೂರಣ, ನೀರು ತುಂಬೋ ಹಬ್ಬ ಅಂತ ಅದಕ್ಕೆ ಅದನ್ನು ಕರೆಯುವಂಥದ್ದು. ತಾಮ್ರದ ಹಂಡೆಯನ್ನು ಹುಣಸೆ ಹಣ್ಣಿನಿಂದ ಸ್ವಚ್ಛವಾಗಿ ತೊಳೆದು ಕೆಮ್ಮಣ್ಣು ಸುಣ್ಣಗಳಿಂದ ಅಲಂಕಾರವನ್ನು ಮಾಡಿ, ತೋರಣವನ್ನು, ಮಾವಿನ ತೋರಣವನ್ನು, ಈಗೆಲ್ಲ ಪ್ಲಾಸ್ಟಿಕ್ ಬಂದ್ಬಿಟ್ಟಿದೆ, ಶುದ್ಧವಾಗಿ ಮಾವಿನ ತೋರಣವನ್ನು ಹೂವಿನಿಂದ ಅಲಂಕಾರವನ್ನು ಮಾಡಿ, ಮುಕ್ಕಾಲು ಭಾಗ ಪೂರ್ಣವಾಗಿ ಆ ನೀರನ್ನು ಹಾಕಿ ಶುದ್ಧವಾಗಿ ಕಲಶ ಪೂಜೆಯನ್ನು ಮಾಡಬೇಕು. ಅಂದರೆ ತಯಾರಿ ಮಾಡೋದನ್ನು ಹೇಳ್ತಾ ಇದ್ದಾರೆ ಶಾಸ್ತ್ರಕಾರರು. ಈ ರೀತಿಯಾಗಿ ತಯಾರಿಯನ್ನು ಮಾಡಿಕೊಂಡು ಅದನ್ನೆಲ್ಲ ಹೇಳ್ತಾರೆ. ಪುಷ್ಪಗಳಿಂದ ಗಂಗೆಯನ್ನು ಆರಾಧನೆಯನ್ನು ಮಾಡಬೇಕು ಅಂತಾರೆ. ಪ್ರಸೀದ ಭಗವಾನ್ ಆಗಚ್ಚ ಅಂತ ಹೇಳಿ ಆ ಗಂಗಾಪಿತನಾಗಿರುವಂತಹ ತ್ರಿವಿಕ್ರಮನನ್ನು, ರಮಾ ತ್ರಿವಿಕ್ರಮನನ್ನು ಅಲ್ಲಿ ಆವಾಹನೆಯನ್ನು ಮಾಡಬೇಕಪ್ಪ. ಷೋಡಶೋಪಚಾರದಿಂದ ಅಲ್ಲಿ ಪೂಜೆಯನ್ನು ಮಾಡಬೇಕು. ಪ್ರಸಿದ್ಧವಾಗಿರುವಂತಹ ನದಿಗಳ ಸ್ಮರಣೆ ಮಾಡಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಗಂಗಾ, ಯಮುನಾ, ಕೃಷ್ಣ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ ಎಲ್ಲ ಮಹಾನದಿಗಳು ಈ ನೀರಿನಲ್ಲಿ ಬಂದು ಸನ್ನಿಧರಾಗಲಿ. ಕಲಶ ಮಧ್ಯೆ ತ್ರಿವಿಕ್ರಮ ರೂಪಿಣಃ ಭಗವತಃ ಪುತ್ರೀಂ ಭಾಗೀರಥೀಂ ಆವಾಹಯಾಮಿ. ಗಂಗಾದೇವಿ ತ್ರಿವಿಕ್ರಮ ರೂಪಿ ಭಗವಂತನ ಮಗಳಾಗಿರುವಂಥವಳು, ಅವಳನ್ನು ನಾನಿಲ್ಲ ಆವಾಹನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆವಾಹನೆಯನ್ನು ಮಾಡಬೇಕು. ಜೊತೆಗೆ ಷೋಡಶೋಪಚಾರದಿಂದ ಪೂಜಾ ಮಾಡಬೇಕು. ಜೊತೆಗೆ 12 ನಾಮಗಳಿದ್ದಾವೆ, ಆ ಭಾಗೀರಥಿಯ ನಾಮಗಳು, ಅದರ ಸ್ಮರಣೆಯನ್ನು ಮಾಡಬೇಕು. ಅದರಿಂದ ಪುಷ್ಪವನ್ನು ಸಮರ್ಪಣೆ ಮಾಡಬೇಕು. ನಂದಿನಿ, ನಳಿನಿ, ಸೀತಾ, ಎಷ್ಟು ಸುಂದರವಾಗಿದ್ದಾವೆ ನೋಡಿ ಹೆಸರುಗಳು. ನಂದಿನ್ಯೇ ನಮಃ, ನಳಿನ್ಯೇ ನಮಃ, ಸೀತಾಯೇ ನಮಃ, ಮಾಲತ್ಯೇ ನಮಃ,
ಮಲಾಪಹಾಯೇ ನಮಃ, ವಿಷ್ಣುಪಾದಾಬ್ಜ ಸಂಭೂತಾಯೇ ನಮಃ, ಗಂಗಾಯೇ ನಮಃ, ತ್ರಿಪಥಗಾಮಿನ್ಯೇ ನಮಃ, ಭಾಗೀರಥ್ಯೇ ನಮಃ, ಭೋಗವತ್ಯೇ ನಮಃ, ಜಾಹ್ನವ್ಯೇ ನಮಃ, ಹೃದಯೇಶ್ವರೇ ನಮಃ, ಗಂಗಾ ಭಾಗೀರಥ್ಯೇ ನಮಃ. 12 ನಾಮಗಳಿಂದ ಆ ಗಂಗಾದೇವಿಯನ್ನು ಪೂಜಾ ಮಾಡಬೇಕು ಅಂತಾರೆ. ಯಾಕೆಂದರೆ ಅಭ್ಯಂಗ ಸ್ನಾನ ಮಾಡಬೇಕಾದರೆ ಗಂಗೆಯ ಸ್ಮರಣೆ ಬೇಕು. ಅದಕ್ಕೋಸ್ಕರವಾಗಿ ಹಿಂದಿನ ದಿನ ಅಭ್ಯಂಗ ಮಾಡುವಂತಹ ನರಕ ಚತುರ್ದಶಿಯ ಹಿಂದಿನ ದಿನ ಆ ತ್ರಯೋದಶಿ ದಿವಸ ವಿಶೇಷವಾಗಿ ಆ ಗಂಗೆಯ ಆರಾಧನೆಯನ್ನು ಮಾಡಬೇಕಪ್ಪ. ಶುದ್ಧವಾದ ಕಲಶದಿಂದ ಗಂಗೆಯನ್ನು ಪೂಜೆಯನ್ನು ಮಾಡಿದ ಮೇಲೆ ಮಂಗಳಾರತಿಯನ್ನು ಮಾಡಬೇಕು. ಮಾಡಿ ಪ್ರಾರ್ಥನೆ ಮಾಡಬೇಕು. ಹೇ ಗಂಗೆ ತವ ಕೋಮಲಾಂಗ್ರಿ ನಲಿನಂ ರಂಭೋರು ನಿವಿಲಿಸತ್. ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾರೆ ನೋಡಿ. ಆ ರೀತಿಯಾಗಿ ಆ ಗಂಗಾದೇವಿಯನ್ನು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಅದು ಅತ್ಯಂತ ಅವಶ್ಯಕವಾಗಿರುವಂಥದ್ದು. ತ್ರಿವಿಕ್ರಮ ರೂಪಿ ಭಗವಂತನನ್ನ ವಿಶೇಷವಾಗಿ ಅಲ್ಲಿ ಪೂಜೆಯನ್ನು ಮಾಡಬೇಕು. ಮಂಗಳ ನೀರಾಂಜನವನ್ನು ಮಾಡಬೇಕು. ನೈವೇದ್ಯವನ್ನು ಮಾಡಬೇಕು. ಆ ನೈವೇದ್ಯ ನಂತರ ನಾಮತ್ರಯಗಳನ್ನು ಜಪ ಮಾಡಿ ಭಗವಂತನಿಗೆ ಆ ಗಂಗಾ ಪೂಜೆಯನ್ನು ಸಮರ್ಪಣೆಯನ್ನು ಮಾಡಬೇಕು. ಅದನ್ನೇ ಹೇಳ್ತಾರೆ ಇಲ್ಲಿ ಕೊನೆಗೆ, ಅನೇನ ತ್ರಿವಿಕ್ರಮ ಪೂಜಾ ಕರ್ಮಣ ಗಂಗಾ ಪೂಜನೇನ. ಗಂಗೆಯ ಪೂಜೆಯನ್ನೂ ಮಾಡಿದ್ದೀವಿ, ಆ ತ್ರಿವಿಕ್ರಮನ ಪೂಜೆಯನ್ನೂ ಮಾಡಿದ್ದೀವಿ. ಅದರಿಂದ ಗೋಪಾಲಕೃಷ್ಣ ಆ ತ್ರಿವಿಕ್ರಮ ರೂಪಿ ಭಗವಂತ ವಿಶೇಷವಾಗಿ ಪ್ರೀತನಾಗಲಿ ಅಂತ ಹೇಳಿ ಭಕ್ತಿಯಿಂದ ಪೂಜೆಯನ್ನು ಮಾಡುವಂಥದ್ದು ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಇದು ನೀರು ತುಂಬ ಹಬ್ಬ ಮಾಡುವಂತಹ ಶಾಸ್ತ್ರದಲ್ಲಿ ಹೇಳಿರುವಂತಹ ವಿಧಾನ. ಇನ್ನು ಮರುದಿವಸ ಇದರ ಜೊತೆಗೆ ಇನ್ನೂ ಒಂದು ಮಾತು ಹೇಳ್ತಾರೆ. ಅಂದರೆ ಆಶ್ವೀಜ ಕೃಷ್ಣ ತ್ರಯೋದಶಿ ದಿವಸ ಮುಖ್ಯವಾಗಿ ನಾವೆಲ್ಲರೂ ಮಾಡಲೇಬೇಕಾಗಿರುವಂತಹ ಇನ್ನೊಂದು ಮುಖ್ಯವಾದ ಕರ್ತವ್ಯ ಯಮದೀಪದಾನ ಅಂತ ಇದೆ. ಆಶ್ವೀಜ ಸ್ಥಿತ ಪಕ್ಷೆ ತ್ರಯೋದಶ್ಯಾಂ ನಿಶಾಮುಖೇ ಯಮದೀಪಂ ಬಹಿರ್ದದ್ಯಾತ್ ಅಪಮೃತ್ಯುರ್ ವಿನಶ್ಯತಿ. ನಮಗೆ ಅಪಮೃತ್ಯು ಬರಬಾರದು ಅಂತ ಅನ್ನೋಂಥವರು ಕಡ್ಡಾಯವಾಗಿ ಈ ದೀಪವನ್ನು ದಕ್ಷಿಣಾಭಿಮುಖವಾಗಿ ಆ ದೀಪವನ್ನು ಹಚ್ಚಬೇಕು. ಆಶ್ವೀಜ ಮಾಸದ ಕೃಷ್ಣ ಪಕ್ಷದ ದಿವಸ. ಜೊತೆಗೆ ಮೃತ್ಯುವಿನ ಸಹಾಯಕರಾಗಿರುವಂತಹ ಸೂರ್ಯಪುತ್ರರಾಗಿರುವಂತಹ ಆ ಯಮದೇವರ ಪ್ರೀತ್ಯರ್ಥಕವಾಗಿ ನಾವು ದೀಪವನ್ನು ಹಚ್ಚಬೇಕು. ಮೃತ್ಯುನ ಪಾಶದಂಡಾಭ್ಯಾಂ ಈ ಮಂತ್ರದಿಂದ ಹಚ್ಚಬೇಕು. ಕಾಲೇನ ಶಾಮಯ ಸಹ ತ್ರಯೋದಶ್ಯಾಂ ದೀಪದಾನ ಸೂರ್ಯಜಃ ಪ್ರಿಯತಾಂ ಮಮ. ಅಂದರೆ ನೋಡಿ, ತ್ರಯೋದಶಿ ದಿವಸ ಗಂಗಾ ಪೂಜೆಯನ್ನು ಮಾಡಿ, ನೀರು ತುಂಬ ಹಬ್ಬ ಅಂತ ಅದಕ್ಕೆ ಕರೆಯೋದು. ಗಂಗಾ ಪೂಜೆಯನ್ನು ಮಾಡಿದ ಮೇಲೆ ಮನೆಯ ಹೊರಭಾಗದಲ್ಲಿ ಅಂದರೆ ಅಂಗಳದಲ್ಲಿ ದೀಪವನ್ನು ಹಚ್ಚಬೇಕು. ಇದನ್ನು ಹಚ್ಚೋದ್ರಿಂದ ಯಮದೇವರು ಪ್ರೀತರಾಗ್ತಾರೆ. ಯಮದೇವರ ಅನುಗ್ರಹ ನಮಗಾಗತ್ತೆ. ಮೃತ್ಯುವಿನೊಂದಿಗೆ ಪಾಶದಂಡಗಳೊಂದಿಗೆ ಕಾಲನೊಂದಿಗೆ ಹೆಂಡತಿಯಾಗಿರುವಂತಹ ಶ್ಯಾಮಲೆಯೊಂದಿಗೆ ಕೂಡಿರುವಂತಹ ಸೂರ್ಯಪುತ್ರನಾಗಿರುವಂತಹ ಯಮದೇವರು ಈ ದೀಪದಿಂದ ಪ್ರೀತನಾಗಲಿ ಅನ್ನುವಂತಹ ಭಕ್ತಿ ಭಾವನೆಯಿಂದ ಆ ದೀಪವನ್ನು ಹಚ್ಚಬೇಕಪ್ಪ. ಮರುದಿವಸ ಬೆಳಗ್ಗೆ ಬೇಗ ಏಳಬೇಕು. ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು ನರಕಸ್ಯ ಚತುರ್ದಶ್ಯಾಂ ತೈಲಾಭ್ಯಂಗಂತು ಕಾರಯೇತ್ ಆಶ್ವೀಜೆ ಕೃಷ್ಣಪಕ್ಷೇತು ಚತುರ್ದಶ್ಯಾಂ ವಿದೂದಯೇ ತೈಲಾಭ್ಯಂಗಂ ಪ್ರಕರ್ತವ್ಯಂ ನರೈರ್ನರಕಭೀರುಭಿಃ. ನರಕದ ಭಯ ಯಾರಿಗಿದೆನೋ ಅವರು ಕಡ್ಡಾಯವಾಗಿ ಏನು ಮಾಡಬೇಕು? ಅಭ್ಯಂಗವನ್ನು ಮಾಡಬೇಕು. ಎಣ್ಣೆ ಹಚ್ಚಿ ಸ್ನಾನ ಮಾಡೋದು ಅಂತ ಅಂತಾರಲ್ಲ, ಅದಕ್ಕೆ ಅಭ್ಯಂಗ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ನರಕ ಚತುರ್ದಶಿ ದಿವಸ ತೈಲಾಭ್ಯಂಗ ಅದು ಕರ್ತವ್ಯ ಆಗಿರುವಂಥದ್ದು. ಚಂದ್ರೋದಯ ಕಾಲದಲ್ಲಿ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ, ನಾರೀಕೃತ ನೀರಾಜನ ಅಂತ ಕೊಟ್ಟಿರ್ತಾರೆ. ಆ ಸಮಯದಲ್ಲಿ ಆ ತೈಲಾಭ್ಯಂಗವನ್ನು ಶಾಸ್ತ್ರ ನಮಗೆ ವಿಹಿತವಾಗಿ ಹೇಳಿರುವಂಥದ್ದು. ಅದರಲ್ಲೂ ಆಪಮಾರ್ಗ ಮಥೋತ್ತಂ ಹಿ ಪ್ರಭುಂನಾಥ ಮಥಾಪರಂ ಭ್ರಾಮಗೆ ಸ್ನಾನ ಮದ್ದೇತು ನರಕಸ್ಯ ಕ್ಷಯಾಯ ವೈ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಆಪಮಾರ್ಗವನ್ನು ಹೊತ್ತಿಸಿ ಈ ಮಂತ್ರದಿಂದ
ಆ ವಿಶೇಷವಾಗಿ ಬ್ರಾಹ್ಮಣವನ್ನು ಮಾಡಬೇಕು. ಸಿತಾಲೋಷ್ಟ ಯುಕ್ತ ಸಕಂಟಕ ದಲಾನ್ವಿತ ಹರಪಾಪ ಮಾರ್ಗಂ ಭ್ರಾಮ್ಯಮಾಣ ಪುನಃ ಪುನಃ. ಆಪಮಾರ್ಗನಿಂದ ಬ್ರಾಹ್ಮಣವನ್ನು ಮಾಡಿಕೊಳ್ಳಬೇಕು. ಅದನ್ನೆಲ್ಲ ನಮಗೆ ಶಾಸ್ತ್ರ ವಿಹಿತವಾಗಿ ತಿಳಿಸಿರುವಂಥದ್ದು. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಅಂದರೆ ಅಭ್ಯಂಗ ಸ್ನಾನ ಅನ್ನೋದು ಕಡ್ಡಾಯವಾಗಿ ಮಾಡಲೇಬೇಕಾಗಿರುವಂಥದ್ದು. ಅದಕ್ಕೆ ಮಾಡೋ ವಿಧಾನ ಹೇಗೆ? ಅಭ್ಯಂಗ ಮಾಡಬೇಕು ಅಂತ ಹೇಳಿದ್ರಿ, ಅದನ್ನು ಮಾಡೋ ವಿಧಾನ ಹೇಗೆ ಅಂತ ಕೇಳಿದರೆ ಅದಕ್ಕಿಂತಲೂ ಮುಂಚೆ ಒಂದೆರಡು ವಿಷಯವನ್ನು ನಾವು ತಿಳ್ಕೊಳ್ಬೇಕು. ನರಕ ಚತುರ್ದಶಿ ಅಂತ ಇದನ್ನು ಕರೀತಾರೆ. ಯಾಕೆ ಕರೀತಾರೆ ನರಕ ಚತುರ್ದಶಿ ಅಂತ ಕೇಳಿದರೆ, ನರಕಾಸುರ ಅವನನ್ನು ಸಂಹಾರ ಮಾಡಿದ ದ್ಯೋತಕವಾಗಿ ಸಂತೋಷ ಆಗಿದೆ ಎಲ್ಲ ದೇವತೆಗಳಿಗೆ. 16,100 ಜನ ಸ್ತ್ರೀಯರನ್ನು ಅವನು ಕೂಡಿ ಹಾಕಿದ್ದ, ಹಿಂಸೆ ಮಾಡ್ತಿದ್ದ. ಅವರನ್ನು ಬಿಡಿಸಿ ಭಗವಂತ ಪುನಃ ಕರೆದುಕೊಂಡ್ಬಂದಿರುವಂತಹ ಪರಮ ಮಂಗಲಕರವಾಗಿರುವಂತಹ ದಿವಸ. ಇದಕ್ಕೆ ನರಕ ಚತುರ್ದಶಿ, ಅಥವಾ ಇನ್ನು ಸರಿಯಾಗಿ ಹೇಳಬೇಕು ಅಂದರೆ ನಾರಕೀ ಚತುರ್ದಶಿ ಅಂತ ಕರೀತಾರೆ. ಚತುರ್ದಶಿ ತಿಥಿಗೆ ಭಗವಂತ ವರವನ್ನು ಕೊಟ್ಟಿದ್ದಾನೆ. ನಾರೀಕೃತ ನೀರಾಜನವನ್ನು ಮಾಡೋವಂಥದ್ದು ವಿಹಿತವಾಗಿರುವಂಥದ್ದು. ನಾವು ಮಾಡೋ ವಿಧಾನ ಹೇಗೆ ಅಂತ ಸಂಕ್ಷಿಪ್ತವಾಗಿ ನೋಡೋದಾದರೆ, ನರಕ ಚತುರ್ದಶಿ ದಿವಸ ಚಂದ್ರೋದಯ ಸಮಯದಲ್ಲಿ ಬೆಳಗ್ಗೆ ಬೇಗ ಏಳಬೇಕು. ಸುಗಂಧ ತೈಲವನ್ನು ಚೌಕಾಕಾರ ಮಂಡಲವನ್ನು ಮಾಡಿ ಅದರಲ್ಲಿಟ್ಟು ಎಣ್ಣೆಯಲ್ಲಿ ಲಕ್ಷ್ಮೀದೇವಿಯನ್ನು ಆವಾಹನೆ ಮಾಡಬೇಕು. ಜೊತೆಗೆ ನೀರಿನಲ್ಲಿ ಗಂಗೆಯ ಸನ್ನಿಧಾನ ಇರುವಂಥದ್ದು. ಆ ಸಮಯದಲ್ಲಿ ವಿಶೇಷವಾಗಿ ತೈಲದಲ್ಲಿ ಲಕ್ಷ್ಮೀದೇವಿ, ಜಲದಲ್ಲಿ ಗಂಗಾದೇವಿ ಸನ್ನಿಹಿತಳಾಗಿರ್ತಾಳೆ. ಅವರಿಬ್ಬರ ವಿಶೇಷವಾದ ಸನ್ನಿಧಾನ ಬಲದಿಂದ ಆ ಕೃಷ್ಣ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು. ಇದಾದ ಮೇಲೆ 24 ನಾಮಗಳನ್ನು ಸ್ಮರಣೆ ಮಾಡಬೇಕು. ಜೊತೆಗೆ ಸಪ್ತ ಚಿರಂಜೀವಿಗಳಿದ್ದಾರೆ. ಅಶ್ವತ್ಥಾಮ, ಬಲಿರ್ವ್ಯಾಸ, ಹನುಮಾಂಶ್ಚ ವಿಭೀಷಣಃ, ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ. ಮಾರ್ಕಾಂಡೇಯ ಮಹಾಭಾಗ ಸಪ್ತಕಲ್ಪಾಂತಜೀವನ, ಆಯುರಾರೋಗ್ಯಮೈಶ್ವರ್ಯಂ ದೇಹಿ ಮೇ ಮುನಿಪುಂಗವ. ನಮಃ ಚಿರಜೀವಿಭ್ಯಃ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿ ಕುರುವಂತು ಅಂತ ಹೇಳಿ ಆ 8 ಜನರನ್ನು, 7 ಜನ ಜೊತೆಗೆ ಮಾರ್ಕಾಂಡೇಯರು 8 ಜನರನ್ನು ಸ್ಮರಣೆ ಮಾಡಬೇಕು. ಗರಕೆಯ ಕಟ್ಟಿನಿಂದ 7 ಬಾರಿ ಮುಟ್ಟಿಸಬೇಕು. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಭೂಮಿಗೆ ತಾಗಿಸಿ ಅದನ್ನು ತಾಯಿನೋ ಅಥವಾ ಹೆಂಡತಿನೋ ಅಕ್ಕ ತಂಗಿಯರೋ ಯಾರು ಇರ್ತಾರೋ ಸ್ತ್ರೀಯರು ಅವರಿಂದ ಎಣ್ಣೆಯನ್ನು ಹಚ್ಚಿಸ್ಕೊಳ್ಬೇಕು. ಅದರಲ್ಲೂ ಸನ್ಯಾಸಿಗಳಾಗಿರಬಹುದು, ವಿಧವಾ ಸ್ತ್ರೀಯರಾಗಿರಬಹುದು, ಅವರೂ ಸಹಿತ ಇವತ್ತಿನ ದಿವಸ ಅಭ್ಯಂಗ ಸ್ನಾನವನ್ನು ಮಾಡಬೇಕು ಅನ್ನೋದು ಶಾಸ್ತ್ರದ ಅಭಿಪ್ರಾಯ. ಅಂದರೆ ಅಷ್ಟು ಕಡ್ಡಾಯವಾಗಿ ಮಾಡಬೇಕಾಗಿರುವಂಥದ್ದು. ತೈಲಾಭ್ಯಂಗವನ್ನು ಯಾರು ಮಾಡಿಕೊಳ್ತಾರೋ ಅವರಿಗೆ ನರಕದ ದರ್ಶನ ಆಗೋದಿಲ್ಲ. ಅದಕ್ಕೆ ನರಕ ಚತುರ್ದಶಿ ಅಂತ ಇದನ್ನು ಕರೀತಾ ಇದ್ದಾರೆ. ನರಕಾಸುರನನ್ನು ತನ್ನ ಮಗನೇ ಆಗಿದ್ರು, ವರಾಹದೇವರ ಮಗ ಅವನು, ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ತನ್ನ ಮಗನೇ ಆದರೂ ಬಿಡೋದಿಲ್ಲ ಅಂತ ಹೇಳಿ ಭಗವಂತ ಅವನನ್ನು ಸಂಹಾರ ಮಾಡಿ ಸ್ತ್ರೀಯರನ್ನು ರಕ್ಷಣೆ ಮಾಡಿದಂತಹ ಕೃಷ್ಣ ಪರಮಾತ್ಮನ ಆ ಒಂದು ಸಂತೋಷದ ದ್ಯೋತಕವಾಗಿ ವಿಶೇಷವಾಗಿ ಆ ಆರಾಧನೆಯನ್ನು ಮಾಡಬೇಕಪ್ಪ. ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಬೇಕು. ಅಂದರೆ ನರಕ ಚತುರ್ದಶಿಯ ತೈಲಾಭ್ಯಂಗ ಮಾಡುವಂತಹ ವಿಧಿವಿಧಾನವನ್ನು ನಮಗೆ ಶಾಸ್ತ್ರ ತಿಳಿಸ್ಕೊಟ್ಟಿರುವಂಥದ್ದು. ಹೀಗೆ ಯಾರು ತೈಲಾಭ್ಯಂಗವನ್ನು ಮಾಡ್ತಾರೋ ಅವರಿಗೆ ಅಷ್ಟೈಶ್ವರ್ಯ ಲಭಿಸುವಂಥದ್ದು. ಜ್ಞಾನ, ಭಕ್ತಿ, ವೈರಾಗ್ಯವನ್ನು ಭಗವಂತ ಕೊಡ್ತಾ ಇದ್ದಾನೆ. ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲವೂ ಅಭಿವೃದ್ಧಿಯಾಗತ್ತೆ. ಕಡ್ಡಾಯವಾಗಿ ಎಲ್ಲರೂ ಅವತ್ತು ಎಣ್ಣೆಯನ್ನು ಹಚ್ಚಿ ಸ್ನಾನವನ್ನು ಮಾಡಬೇಕು. ಅಭ್ಯಂಗ ಸ್ನಾನಾನಂತರ ವಿಶೇಷವಾಗಿ ಯಮತರ್ಪಣವನ್ನು ಕೊಡಬೇಕು.
ನರಕ ಚತುರ್ದಶಿ ದಿವಸ ಯಮತರ್ಪಣ ಕಡ್ಡಾಯವಾಗಿರುವಂಥದ್ದು. ಯಮರಾಜಾಯ ಧರ್ಮರಾಜಾಯ ಮೃತ್ಯವೆ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತ ಕ್ಷಯಾಯ ಚ ಔದುಂಬರಾಯ ದದ್ನಾಯ ನೀಲಾಯ ಪರಮೇಷ್ಠಿನೇ ಮೃಗೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ತೇ ನಮಃ ಅನ್ನುವಂತಹ ಮಂತ್ರಗಳಿಂದ ಆ ಯಮದೇವರಿಗೆ ತರ್ಪಣವನ್ನು ಕೊಡಬೇಕು. ಅಂದರೆ ನೋಡಿ, ಕಡ್ಡಾಯವಾಗಿ ಎಲ್ಲರೂ ಕೊಡಬೇಕು. ಎಲ್ಲರೂ ಕೊಡಬೇಕು ಅಂದ ಅರ್ಥ ಏನು? ತಂದೆ ಇದ್ದವರು ಕೊಡಬೇಕು, ತಂದೆ ಇಲ್ಲದವರು ಕೊಡಬೇಕು. ತಂದೆ ಇದ್ದವರು ಸೌವ್ಯದಿಂದನೇ ಕೊಡಬೇಕು, ತಂದೆ ಇಲ್ಲದವರು ಎಲ್ರಿಗೂ ಗೊತ್ತಿರುವಂಥದ್ದೇ ಅಪಸೌವ್ಯದಿಂದ ಅವಶ್ಯವಾಗಿ ಕೊಡಬೇಕಪ್ಪ. ಅಂದರೆ ಯಮದೇವರಿಗೆ ತರ್ಪಣವನ್ನು ಕೊಡುವಂಥದ್ದು ಯಮೋ ನಿಹಂತ ಪಿತೃಧರ್ಮರಾಜು ವೈವಸ್ವತೋ ದಂಡಧರಶ್ಚ ಕಾಲ ಭೂತಾದಿಪೋ ದತ್ತ ಕೃತಾನುಸಾರಿ ಕೃತಾಂತ ಏತತ್ ದಶಭಿರ್ಜಪಂತಿ ಅಂತ ಹೇಳಿ ಆ ಮಂತ್ರದಿಂದ ಅವಶ್ಯವಾಗಿ ಯಮತರ್ಪಣವನ್ನು ಕೊಡಬೇಕಪ್ಪ. ಹೊಸ ಬಟ್ಟೆಯನ್ನು ಧಾರಣೆ ಮಾಡಿ ಗುರು ಹಿರಿಯರಿಗೆ ಮೊದಲು ದೇವರಿಗೆ ನಮಸ್ಕಾರ, ತುಳಸಿಗೆ ನಮಸ್ಕಾರ, ಗುರು ಹಿರಿಯರಿಗೆ ನಮಸ್ಕಾರ ಮಾಡಬೇಕು. ಅಭಿವಾದನಾಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿಸ್ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ. ಆಯುಷ್ಯ, ವಿದ್ಯೆ, ಯಶಸ್ಸು, ಬಲ 4 ಅಭಿವೃದ್ಧಿಯಾಗತ್ತೆ ಹಿರಿಯರಿಗೆ ನಮಸ್ಕಾರವನ್ನು ಮಾಡೋದ್ರಿಂದ. ನಿತ್ಯದಲ್ಲಿ ಮಾಡಬೇಕು, ಹಬ್ಬದ ದಿವಸ ವಿಶೇಷವಾಗಿ ಮಾಡಬೇಕು ಅನ್ನೋದು ಶಾಸ್ತ್ರದ ಅಭಿಪ್ರಾಯ. ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಉತ್ತರಾಣಿ, ಅಪಮಾರ್ಗ ಅಂತ ಹೇಳಿದ್ನಲ್ಲ, ಹಾಗೂ ತುಂಬೆ, ಗರಿಕೆ ಇವೆಲ್ಲವನ್ನ ತಲೆಯಿಂದ ಆರಂಭ ಮಾಡಿ 3 ಬಾರಿ ಅದು ಭ್ರಾಮಣ ಮಾಡಿಕೊಂಡು, ನಮ್ಮನ್ನು ನಾವೇ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು, ಮಾಡಿಕೊಂಡು ಅದನ್ನು ದೂರ ಎಸಿಬೇಕು ಅಂತಾರೆ. ವಿಶೇಷವಾಗಿ ನರಕ ಚತುರ್ದಶಿ ದಿವಸ ಪ್ರದೋಷ ಕಾಲದಲ್ಲಿ ಉಲ್ಕಾ ದೀಪವನ್ನು ಹಚ್ಚಬೇಕು. ಅಗ್ನಿದಗ್ಧಾಶ್ಚ ಯೇ ಜೀವ ಏಪ್ಯದಗ್ಧ ಕುಲೇಮವ ಉಜ್ವಲ ಜ್ಯೋತಿಷ ವರ್ತಮ ಪ್ರಪಶ್ಯಂತು ವ್ರಜಂತತೆ. ಈ ಮಂತ್ರದಿಂದ ಹೊರಭಾಗದಲ್ಲಿ ಉಲ್ಕಾ ದೀಪವನ್ನು ಹಚ್ಚಿ ಪಿತೃಗಳಿಗೆ ಮಾರ್ಗದರ್ಶನವನ್ನು ಮಾಡಬೇಕು. ಯಮಲೋಕಂ ಪರಿತ್ಯಜ್ಯ ಆಗತಾಯೇ ಮಹಾಲಯೇ. ಮಹಾಲಯ ಕಾಲದಲ್ಲಿ ಬಂದಿರ್ತಾರೆ ಪಿತೃಗಳು, ಅವರೆಲ್ಲರಿಗೂ ಅವರಿಗೆ ಹೋಗಲಿಕ್ಕೆ ಬೇಕಾಗಿರುವಂತಹ ದಾರಿಯನ್ನು ತೋರಿಸುವಂಥದ್ದು ಉಜ್ವಲ ಜ್ಯೋತಿಷ ದಗ್ಧ ತೇಯಾಂತು ಪರಮಾಂಗತಿಂ. ಈ ರೀತಿಯಾಗಿ ದೀಪವನ್ನು ಹಚ್ಚಿ ಉಲ್ಕಾ ಪ್ರದರ್ಶನವನ್ನು ಮಾಡಿ ಸಾಯಂಕಾಲ ದೇವರಿಗೆ ನೈವೇದ್ಯವನ್ನು ಮಾಡಿ ಭೋಜನವನ್ನು ಮಾಡಬೇಕು. ಹೀಗೆ ದೀಪಾವಳಿಯ 2 ದಿವಸಗಳ ಕಾಲ, ಅಂದರೆ ಮೊದಲನೇದಾಗಿ ಗೋವತ್ಸದಾಶಿನಿಂದ ನೋಡಿದ್ದೀವಿ. ಇವತ್ತು ನಾವು ತಿಳಿದುಕೊಂಡಿರುವಂಥದ್ದು ಜಲಪೂರ್ಣ ತ್ರಯೋದಶಿ, ನೀರು ತುಂಬೋ ಹಬ್ಬ, ಅದರ ಆಚರಣೆ ಹೇಗೆ. ಎರಡನೇದಾಗಿ ನರಕ ಚತುರ್ದಶಿ, ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಸಂತೋಷದ ದ್ಯೋತಕವಾಗಿ ಪಟಾಕಿಯನ್ನು ಹಚ್ಚುವಂಥದ್ದು ಹಿರಿಯರಿಂದ ಬಂದಿರುವಂಥದ್ದು, ಸತ್ಸಂಪ್ರದಾಯವಾಗಿ ಬಂದಿರುವಂಥದ್ದು. ಭಾರತೀಯ ಪರಂಪರೆಯಲ್ಲಿ ನಾವು ದೀಪಾವಳಿಯನ್ನು ಹಬ್ಬಗಳ ರಾಜ ಅಂತ ಕರೆದಿದ್ದಾರೆ. ಕಾರಣ, ಸ್ತ್ರೀಯರನ್ನು ಭಗವಂತ ಹೇಗೆ ರಕ್ಷಣೆ ಮಾಡಿ ತೋರಿಸಿದ್ದಾನೆ, ಅದು ಜಗತ್ತಿಗೆ ಮಾರ್ಗದರ್ಶನವಾಗಿರುವಂಥದ್ದು. ಸ್ತ್ರೀಯರನ್ನು ಹೇಗೆ ಗೌರವದಿಂದ ಕಾಣಬೇಕು, ಅವರ ರಕ್ಷಣೆಯನ್ನು ಹೇಗೆ ಮಾಡಬೇಕು, ತಾನು ಸ್ವತಃ ಭಗವಂತ ಅದನ್ನು ಮಾಡಿ ತೋರಿಸಿದ್ದಾನೆ. ಅಂತಹ ಕೃಷ್ಣ ಪರಮಾತ್ಮನ ದಿವ್ಯವಾದ ಸ್ಮರಣೆಯನ್ನು ಮಾಡುವಂಥದ್ದು ಅದು ದೀಪಾವಳಿಯ ಒಂದು ಮುಖ್ಯ ಉದ್ದೇಶ. ಇದೇ ಕೃಷ್ಣ ಪರಮಾತ್ಮ ಗೀತೆಯನ್ನು ಉಪದೇಶ ಮಾಡಿದ್ದಾನೆ, ಭಗವದ್ಗೀತೆಯನ್ನು. ಅದು ಹೇಳಲಿಕ್ಕೆ ಹೊರಟಿರುವಂಥದ್ದು, ನಾವೆಲ್ಲ ಅಜ್ಞಾನದಲ್ಲಿದ್ದೀವಿ, ಆ ಅಜ್ಞಾನದಿಂದ ಸುಜ್ಞಾನದ ಎಡೆಗೆ ನರರಾಗಿರುವಂಥವ್ರು ನಾವೆಲ್ಲ. ಅರ್ಜುನ ನಮ್ಮ ಪ್ರತಿನಿಧಿಯಾಗಿರುವಂಥವನು, ಅವನಿಗೆ ನಾರಾಯಣ ನೀಡಿದಂತಹ ಜ್ಞಾನ ಸಂದೇಶ, ಜ್ಞಾನದ ಬೆಳಕು, ಅದು ದೀಪಾವಳಿಯ ಸಂದೇಶ. ವಿಶೇಷವಾಗಿ ಜ್ಞಾನ ದೀಪವನ್ನು ಮನೆಗಳಲ್ಲಿ ಮನಗಳಲ್ಲಿ ಬೆಳಗೋ ಹಾಗೆ ಆದರೆ ಅದು ನಿಜವಾದ ದೀಪಾವಳಿಯ ಆಚರಣೆಯ ಪೂರ್ಣವಾದ ಫಲವರಕ್ಕೆ ಸಾಧ್ಯ.